ಎಸ್ ಗುರುಗಳೇ, ಹೊಸ ವರ್ಷ ಅಂದ ಕೂಡಲೇ ಪ್ರತಿಯೊಬ್ಬರು ಕೂಡ ಸಂಭ್ರಮ ಸಡಗರದಿಂದ ಸೆಲೆಬ್ರೇಟ್ ಅನ್ನ ಮಾಡ್ತೀವಿ. 2024 ಯಾವ ರೀತಿಯಾಗಿರುತ್ತೆ? ಎಲ್ಲ ದೇವಾನುಗ್ರಹ ಭಕ್ತ ಪ್ರಿಯರೇ, ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಮ್ಮದ ಶ್ರೀರಾಮದೂತ ಕೃಪಾ ಸಿಂಧು ಮತ್ಕಾರ್ಯ ಸಾಧೆ ಪ್ರಭು ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ. ಓಂ ನಮೋ ಭಗವತೆ ಮಾತೃಕಾರೂಪಾಯ. ತಮ್ಮೆಲ್ಲ ವೀಕ್ಷಕ ಬಾಂಧವರಿಗೆ ಹೊಸ ವರ್ಷ ಅಂದರೆ ನಿಮ್ಮ ಹೊಸ ವರ್ಷ. ನಮಗೆಲ್ಲ ಪಾಪ ಉಗಾದಿ, ನಿಮಗೆಲ್ಲ ನಿಮ್ಮ ಹೊಸ ವರ್ಷ ಜನವರಿ 1ನೇ ತಾರೀಕು ಅಂತ ಇಟ್ಕೊಳ್ಳೋಣ. ಸೊ ನಿಮಗೂ ಸಂತೋಷ ಅಂದರೆ ಕ್ಯಾಲೆಂಡರ್ ಚೇಂಜ್ ಆದ ತಕ್ಷಣ ಬೇಕೇ ಬೇಕು. ಸೊ ಹೊಸ ವರ್ಷಕ್ಕೆ ತಾವೆಲ್ಲರೂ ವಿಶೇಷವಾಗಿರ್ತಕ್ಕಂಥ ಈ ಸಂದರ್ಭಕ್ಕೆ ಒಂದು ಜೀವನ ಏನಾಗತ್ತೆ ಎತ್ತ ಅನ್ನೋದಕ್ಕೋಸ್ಕರ ಕೇಳ್ಕೊಂಡಿದ್ದೀರ. ಇದಕ್ಕೆಲ್ಲ ಕೇಳ್ಕೊಳ್ಳೋಕ್ಕೂ ಪ್ರತಿಯೊಂದು ಮಾಧ್ಯಮದಲ್ಲೂ ವಿಚಾರಗಳು ಹೇಳ್ತಾ ಇರ್ತಾರೆ. ಆದರೆ ನಾವು ಹೇಳ್ತಕ್ಕಂಥ ವಿಚಾರ ಏನು ಅಂದರೆ, ಏನು ಕೆಡಕಿದೆ ಅದಕ್ಕೆ ದಾರಿದೀಪವಾಗಿ ಏನಾದರೂ ಇದೆಯಾ ಅಥವಾ ಪರಿಹಾರ ಇದೆಯಾ? ಹಣೆ ಬರ ಬದಲಾಯಿಸೋಕ್ಕಾಗಲ್ಲ. ಈ ಹಣೆ ಬರ ಬದಲಾಯಿಸೋಕ್ಕಾಗದೇ ಇರೋವಂಥದ್ದನ್ನು ಪರಿವರ್ತನೆ ಮಾಡ್ಕೋಬೇಕು. ಅದಕ್ಕೆ ತಮಗೆಲ್ಲರಿಗೂ ಈ ಒಂದು ವಿಶೇಷವಾಗಿರ್ತಕ್ಕಂಥ ಭವಿಷ್ಯ ಕಾರ್ಯಕ್ರಮಕ್ಕೆ, ಜೀವನದ ಭವಿಷ್ಯ ರೂಪಿಸೋಕ್ಕೆ ನಾವೇನು ದೇವರಲ್ಲ, ಆದರೂ ಸಹ ತಮ್ಮೆಲ್ಲರಿಗೂ ಒಂದು ಗೈಡ್ಲೈನ್, ಹಣೆ ಬರ ಅಲ್ಲ, ಇಟ್ ಈಸ್ ನಾಟ್ ಫೇಟ್, ಇಟ್ ಈಸ್ ಓನ್ಲಿ ಅ ಗೈಡ್ಲೈನ್ ಅಂತ ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಂದು ವಿಶೇಷ ಕಾವ್ಯ ಏನು ಅಂದರೆ, ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಆಸೆ ಇರುತ್ತೆ. ಆಸೆಗಿಂತ ಒಂದು ಕಡೆ ಸ್ವಲ್ಪ ಅತಿ ಆಸೆ ಇರುತ್ತೆ, ಇನ್ನು ಸ್ವಲ್ಪ ದುರಾಸೆ ಇರುತ್ತೆ. ಪಕ್ಕದ ಮನೆಯವನು ಹೇಗಾಗಿದ್ದಾನೆ, ನಾನು ಯಾವಾಗ ಆಗ್ತೀನಿ ಅಥವಾ ಈವಾಗ ಹೇಗಾಗ್ತೀನಿ ಅಂತ. ಸೊ ಭವಿಷ್ಯ ರೂಪಿಸೋಕ್ಕೆ ಭಗವಂತ ಏನು ಮಾಡ್ಬಿಡ್ತಾನೆ, ಯಾರಾದರೂ ರೂಪಿಸ್ತಾರೇನೋ ಅಂತ ಹೇಳಿ ಚೇಂಜ್ ಮಾಡಿಬಿಡ್ತಾನೆ ಅವನು. ಕಾಲಾಯ ತಸ್ಮೈ ನಮಃ ಅಂತ ನವಗ್ರಹಗಳೇ ನಮ್ಮ ಜೊತೆನೇ ಇರ್ತಕ್ಕಂಥ ವಿಚಾರ. ಅದಕ್ಕೆ ಭೂಮಂಡಲದಲ್ಲಿ ನವಗ್ರಹಗಳು ಬಿಟ್ಟರೆ ಯಕ್ಷ ಕಿನ್ನರ ಕಿಂಪುರುಷ ಗಂಧರ್ವ ಕುಲ ಸೇವಿತ ಅಂತ ಭಗವಂತನ ಒಂದು ಸಾನ್ನಿಧ್ಯ ಕೂಡ ಇಟ್ಟಿರ್ತಾರೆ. ಸೊ ಈ ವರ್ಷದಲ್ಲಿ ಜನವರಿ ಅಂತಕ್ಕಂಥದ್ದೇನು ಅಂದರೆ ಎಲ್ಲರೂ ಆಚರಿಸ್ತಕ್ಕಂಥದ್ದು ಕಾಮನ್ ಆಗೋಗಿದೆ. ಎಲ್ರಿಗೂ ಉಗಾದಿ ಅಂತ. ಯಾಕೆಂದರೆ ಸೂರ್ಯೋದಯ ಆದಾಗ ಒಂದು ಸಂವತ್ಸರ ಚೇಂಜ್ ಆದ ಸಮಯದಲ್ಲಿ ಈ ವರ್ಷದ ಸಂವತ್ಸರ ಬಹಳ ಕಠೋರವಾಗಿರುತ್ತೆ, ಕಠಿಣವಾಗಿರುತ್ತೆ. ಎಲ್ರಿಗೂ ವಿಚಾರವಾಗಿ ಇರ್ತಕ್ಕಂಥ ಅಂದರೆ, ಕೆಲವ್ರಿಗೆ ಇಷ್ಟಕ್ಕೆ ಸಂತೋಷ ಆಗ್ಬೋದು, ಅಷ್ಟಕ್ಕೆ ದುಃಖ ಆಗ್ಬೋದು ಅಂತಲ್ಲ. ಈ ಸಲ ದುಃಖನೇ ಜಾಸ್ತಿಗಿಂತ ಕಷ್ಟಗಳೇ ಜಾಸ್ತಿ ಇರುತ್ತೆ. ಅಂದರೆ ನೀನು ಎಷ್ಟು ಪ್ರಯತ್ನ ಪಡ್ತೀಯೋ, ಅಕಸ್ಮಾತ್ ಸುಖ ಪಡಿಬೇಕು, ಸ್ವಲ್ಪ ಕಷ್ಟ ಜಾಸ್ತಿ ಪಡಿಬೇಕು. ಸುಖಕ್ಕೆ ಅಕಸ್ಮಾತ್ ದಾರಿ ಇಲ್ಲದೇ ಇದ್ರೂ ಹುಡುಕೊಂಡು ಹೋಗಬೇಕು ಅನ್ನೋ ಪರಿಸ್ಥಿತಿ ಬರುತ್ತೆ. ಸೊ ದೇವರು ಎಲ್ಲಾದರೂ ಹುಟ್ಟಿಸಿದವನು ಹುಲ್ಲು ಮೇಯಿಸದೇ ಇರಲ್ಲ, ಎಲ್ಲರೂ ಇರ್ತಾನೆ. ಬಟ್ ಇವನ ಪ್ರಯತ್ನ ಜಾಸ್ತಿ ಇರಬೇಕು. ಸೊ ಫಾರ್ ಎಕ್ಸಾಂಪಲ್ ನಿನಗೆ ಹೇಳಬೇಕು ಅಂದರೆ, ಎಲ್ಲ ನಕ್ಷತ್ರ ರಾಶಿಗಳಿಗಿಂತ ಈ ವೃಷಭ ರಾಶಿ ಅನ್ನೋದು ಜೀವನಾಪರ್ಯಂತ ನಾಳೆ ಊಟ ಮಾಡಬೇಕು ಅಂದರೆ ಅವ್ರು ಇವತ್ತು ಕಷ್ಟಪಡಲೇಬೇಕು. ಕೂತ್ಕೊಂಡು ತಿನ್ನೋ ಯೋಗ ಜಲಂದಲ್ಲೂ ವೃಷಭ ರಾಶಿಗಿಲ್ಲ. ವೃಷಭ ಆದ್ರೇನು ಎತ್ತು ಅಂತ, ಅದು ದುಡಿಲೇಬೇಕು. ಟುಮಾರೋ ಯು ಹ್ಯಾವ್ ಟು ಈಟ್, ಯು ಹ್ಯಾವ್ ಟು ವರ್ಕ್ ಹಾರ್ಡ್ ಅಂತ. ಸೊ ಇಷ್ಟು ವಿಚಾರ ಇರುತ್ತೆ. ಸೊ ಈ ಥರ 12 ವಿಶೇಷವಾಗಿರ್ತಕ್ಕಂಥ ರಾಶಿಗಳಲ್ಲಿ ಮನುಷ್ಯನ ಜೀವನದಲ್ಲಿ ಒಂದೇ ಮನೆಯಲ್ಲೂ 5 ಜನ ಒಂದೇ ರಾಶಿಯವರು ಇದ್ದರು ಅಂತ ಇಟ್ಕೊಳ್ಳೋಣ. ಒಬ್ಬನು ಬೇರೆ ಟೈಮ್ ಹುಟ್ಟಿರ್ತಾನೆ, ಇನ್ನೊಬ್ಬ ಬೇರೆ ತಂದೆ ತಾಯಿಗೆ ಹುಟ್ಟಿರ್ತಾನೆ, ಇನ್ನೊಬ್ಬ ಬೇರೆ ಧರ್ಮದಲ್ಲಿ ಹುಟ್ಟಿರ್ತಾನೆ, ಇನ್ನೊಬ್ಬ ವಿಶೇಷವಾಗಿ ಸಮಯ ಹುಟ್ಟಿರ್ತಾನೆ, ಅವನು ದೊಡ್ಡವನಾಗಿರ್ತಾನೆ, ಒಬ್ಬ ವೃದ್ಧಾಪ್ಯ ಇರ್ತಾನೆ. ಬಟ್ ಒಬ್ಬೊಬ್ರಿಗೂ ಒಂದೊಂದು ಸಮಸ್ಯೆ ಅಥವಾ ಒಂದೊಂದು ಕಷ್ಟಗಳು ಎಲ್ಲರೂ ಸಮಾನವಾಗಿ ಕೊಟ್ಟಿರಲ್ಲ ಭಗವಂತ. ಈಗ ಒಂದು ಹಲ್ಲು ನೋವು ಬಂತು ಅಂದರೆ ಹಲ್ಲು ನೋವಿಗೆ ಒಬ್ಬರಿಗೆ ಕ್ಲಿಪ್ ಹಾಕಬೇಕು, ಇನ್ನೊಬ್ರಿಗೆ ಹಲ್ಲು ಕೀಳಬೇಕು, ಇನ್ನೊಬ್ಬರು ಫೀಲಿಂಗ್ ಮಾಡಬೇಕು. ಸೊ ಹೀಗೆ ಒಂದೇ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ ಅನ್ನಿಸಿನ ಥರ. ಸೊ ಈ ವರ್ಷದ ಭವಿಷ್ಯಕ್ಕೆ ಪರಿಪೂರ್ಣವಾಗಿರ್ತಕ್ಕಂಥ ವ್ಯವಸ್ಥೆ ಏನಾದರೂ ದಾರಿಯನ್ನು ತೋರಿಸ್ತಾರೆ ಅಂದರೆ ಈ ಸಲ ಆಂಜನೇಯ ಒಬ್ಬನೇ ಸಾಕ್ಷಿ. ಇನ್ಯಾರೂ ಈ ಸಲ ಕೊಡೋಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರಿಗೂ ಈ ಸಲ ಏನು ಅಂದರೆ, ಅಸಾಧ್ಯ ಸಾಧಕ ಸ್ವಾಮಿನ್, ಅಸಾಧ್ಯವಾಗದೇ ಇರೋ ಕೆಲಸವನ್ನು ಸಾಧನೆ ಮಾಡ್ತಕ್ಕಂಥದ್ದು ಯಾರಾದಿದ್ರೆ ಆಂಜನೇಯ ಒಬ್ಬನೇ ಅಂತಾನೆ. ಸೊ ಈ ಆಂಜನೇಯ ಮಾಡ್ತಕ್ಕಂಥದ್ದು ಏನು ಅಂದರೆ, ಮೊನ್ನೆ ತಾನೇ ಎಲ್ಲರೂ ಹನುಮ ಜಯಂತಿ ಆಚರಿಸ್ಬಿಟ್ರು. ಎಲ್ಲ ವೀಕ್ಷಕ ಬಾಂಧವ್ರಿಗೆ ಏನು ಅಂದರೆ, ಇದು ಹನುಮ ಜಯಂತಿ ಅಲ್ಲ. ಆಂಜನೇಯ ವರ್ಷ 2 ಸಲ ಹುಟ್ಟಲ್ಲ. ಅವನು ಏನು ಅಂದರೆ ಮಾರ್ಚ್ ಏಪ್ರಿಲ್ ಮೇನಲ್ಲೇ ಹುಟ್ಟೋದು. ಅಂದರೆ ರಾಮನವಮಿಯ ನಂತರ, ಅಂದರೆ ರಾಮನವಮಿಗೆ ಆಂಜನೇಯಗಿಂತ ರಾಮಚಂದ್ರ ಹುಟ್ಟುತ್ತಾನೆ. ತದನಂತರ ಆಂಜನೇಯ ಹನುಮಂತ ಹುಟ್ಟುತ್ತಾನೆ. ಸೊ ಇದಕ್ಕೇನು ಅಂದರೆ, ರಾಮನವಮಿ ನಂತರ ಅಂದರೆ ರಾಮನ ಹುಟ್ಟಿದ ನಂತರ ಆಂಜನೇಯ ಹುಟ್ಟೋದ್ರಿಂದ ಆ ಸಮಯಕ್ಕೆ ಮಾತ್ರ ವರ್ಷದಲ್ಲಿ ಒಂದು ಸರಿ ಹುಟ್ಟುತ್ತಾನೆ. ಇವರೆಲ್ಲ ಏನು ಮಾಡಿಬಿಟ್ರು, ಹನುಮದ್ ವ್ರತನ ಹನುಮತ್ ಜಯಂತಿ ಮಾಡಿಬಿಟ್ರು. ಹನುಮದ್ ವ್ರತ ಡಿಸೆಂಬರಲ್ಲಿ ಹುಟ್ಟಕ್ಕೆ ಸಾಧ್ಯ ಇಲ್ಲ ಆಂಜನೇಯ. ಇಡೀ ಜಗತ್ತಲ್ಲಿ ನೀವೆಲ್ಲ ಕರೆಕ್ಷನ್ ಮಾಡ್ಕೋಬೇಕು. ಜೀವನಾಪರ್ಯಂತ ಇನ್ಮೇಲೆ ತಲೆ ಇಟ್ಕೊಂಡು, ಇಟ್ ಈಸ್ ನಾಟ್ ಹನುಮ ಜಯಂತಿ. ಹನುಮ ಜಯಂತಿ ಡಿಸೆಂಬರಲ್ಲಿ ಬರೋದೇ ಇಲ್ಲ. ಏನು ಅಂದರೆ, ಆಂಜನೇಯ ಸೂರ್ಯನಾರಾಯಣರ ಹತ್ರ ವಿದ್ಯೆ ಕಲ್ತಿದ್ದ ಸಮಯ ಅಂತ. ಆ ವಿದ್ಯೆ ಕಲ್ತಿದ್ದ ದಿನವೇ ಹನುಮದ್ ವ್ರತ ಅಂತ. ಅದನ್ನು ಇವರು ಹನುಮ ಜಯಂತಿ ಅನ್ಕೊಂಡ್ಬಿಟ್ಟಿದ್ದಾರೆ. ಖಂಡಿತ ಆ ರೀತಿ ಮಾಡ್ಕೊಂಡಿರತಕ್ಕಂಥ ಪರಿವರ್ತನೆ ಈ ಆಂಜನೇಯ ಈ ಸಲ ಏನು ಅಂದರೆ, ನೀವೆಲ್ಲ ಹನುಮದ್ ವ್ರತ ಆಗಿರೋದು ಭಾನುವಾರ. ಇನ್ನೊಂದು ವಿಚಾರ ಏನು ಅಂದರೆ, ರಾಮ ಅನುಗ್ರಹ ಪಡಿಬೇಕು ಅಂಥೇಳಿ ಅಯೋಧ್ಯೆಯಲ್ಲೇ ಪಟ್ಟಾಭಿಷೇಕ. ನಮೋ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮದತ್ಯುಲ್ಲಂ ಶ್ರೀರಾಮನಾಮ ವರಾನನೆ. ಅಂಥ ಒಂದು ರಾಮಚಂದ್ರನ ಅಯೋಧ್ಯ ಪಟ್ಟಾಭಿಷೇಕದ ಸಮಯ. ಸೂರ್ಯವಂಶಸ್ಥ ರಾಮಚಂದ್ರ, ಸೂರ್ಯ ಇಂಪಾರ್ಟೆಂಟು. ಸೊ ಈ ವರ್ಷದ ಭವಿಷ್ಯದಲ್ಲಿ ಎಲ್ರಿಗೂ ಸೂರ್ಯ ಏನಂದರೆ ಆರೋಗ್ಯ ಪರಿಸ್ಥಿತಿ ನೋಡ್ಕೋಬೇಕು.
ಸೊ ಎಲ್ರಿಗೂ ಬೇಕಾಗಿದ್ದು ಸೂರ್ಯ. ಆರೋಗ್ಯವನ್ನು ಕೊಡ್ತಕ್ಕಂಥ ಎಲ್ಲ ಗ್ರಹದಲ್ಲೂ ಸೂರ್ಯ ಬಹಳ ಇಂಪಾರ್ಟೆಂಟ್. ಸೊ ಸೂರ್ಯನೇ ಇಂಪಾರ್ಟೆಂಟ್ ಆಗಿರೋದ್ರಿಂದ ನೀವೆಲ್ಲರೂ ಏನು ಅಂದರೆ ವೀಕ್ಷಕರಿಗೆ ನಾನು ಹೇಳಬೇಕಾದ್ರೆ ಈ ವರ್ಷ ನೀವೆಲ್ಲರೂ ನಿದ್ದೆ ಮಾಡಿದ್ರಿ ಅಂದರೆ, ಸೂರ್ಯ ಬಂದಾಗ ನಿದ್ದೆ ಮಾಡಿದ್ರಿ, ಅವನು ಎಷ್ಟೊತ್ತಿಗೆ ಕೆಲಸ ಮಾಡಿ ಬಂದಿರಲಿ, ರಾತ್ರಿ ಲೇಟಾಗಿ ಬಂದೆ, ಬೆಳಗಿನ ಜಾವ 4 ಗಂಟೆಗೆ ಬಂದರೆ, ಆದರೂ ಸಹ ನೀನು ಸೂರ್ಯೋದಯ ಸಮಯದಲ್ಲಿ ಮಲ್ಕೋಬಾರ್ದು. ಯಾರು ಹಾಸಿಗೆ ಮೇಲೆ ಇರ್ತೀರೋ ಗ್ಯಾರಂಟಿ 1000% ರೋಗಿಷ್ಠರಾಗ್ತೀರಾ. ಅಂದರೆ ಈ ವರ್ಷ ಕರೆಕ್ಟಾಗಿ 5.25 ವರ್ಷ ರೋಗಗಳು ಹೆಚ್ಚಾಗತ್ತೆ ಅಂತ. ಆ ರೋಗಗಳು ಹೆಚ್ಚಾಗತ್ತೆ ಅಂದರೆ ರಾಹು ಬಂದು ಇಟ್ಸ್ ಅ ಪ್ಲಾನೆಟರಿ ಪೊಸಿಷನ್, ಮೂವಿಂಗ್ ಟುವರ್ಡ್ಸ್, ಜೊತೆಗೆ ಒಟ್ಟಿಗೆ ಓಡಾಡ್ತಾರೆ. ಯಾರ ಜೊತೆ? ಗುರು ಅಲ್ಲೇ ಇದ್ದಾರೆ ಸಂಚಾರ, ಬುಧ ಸಂಚಾರ ಅಂದರೆ ಹೊಟ್ಟೆ ಬಗ್ಗೆ, ಅಂದರೆ ಅಸಿಡಿಟಿಗೆ ಜಾಸ್ತಿ ಆಸಕ್ತಿಗಳಾಗತ್ತೆ. ಗುರು ದೊಡ್ಡವಾಗಿರ್ತಕ್ಕಂಥದ್ದು ಚರ್ಮ ವ್ಯಾಧಿಗಳಿಗೆ ರಾಹು. ಗುರು ಏನು ಮಾಡ್ತಾನೆ? ರೋಗವನ್ನು ಸಡನ್ನಾಗಿ ತರ್ತಾನೆ. ಕೆಲವ್ರಿಗೇನು ಅಂದರೆ ಗುಪ್ತವಾಗಿ ತರ್ತಾನೆ. ಅಂದರೆ ಮೊದಲಲ್ಲದೆ ಒಂದು ಅಕ್ಷಿ ಅಂದ ತಕ್ಷಣವೇ ಅಯ್ಯೋ ಬಂದ್ಬಿಡ್ತು ನೋಡಿದೆ ರೋಗ ಅಂತ ಅಂತಿದ್ರು. ಈಗ ಹಂಗೆ ಅನ್ನಲ್ವಂತೆ. ಏನಾಗುತ್ತೆ ಅಂದರೆ, ನೋಡು ನೆನ್ನೆ ಫುಡ್ ಇನ್ಫೆಕ್ಷನ್ ಅಂದರು, ಏನು ಎಲ್ಲೋ ತಿಂದಿಲ್ವಲ್ಲ, ಈ ಕಡೆ ವಾಟರ್ ಇನ್ಫೆಕ್ಷನ್ ಅಂದರು, ಏನೂ ಆಗಿಲ್ವಲ್ಲ, ಯಾಕೆ ಇಷ್ಟು ದಿವಸ ಇಲ್ಲದೆ ಸಡನ್ನಾಗಿ ಬಂತು ಅನ್ನೋದು ಗೊತ್ತಿಲ್ಲದೆ ಗೋಪ್ಯವಾಗಿ ಬರೋದೇ ರಾಹು. ಸೊ ರಾಹು ಗುರು ಬುಧನಿಂದ ಬರ್ತಕ್ಕಂಥ ಈ ರೋಗ ಕರೆಕ್ಟಾಗಿ 5.25 ವರ್ಷ ಇರುತ್ತೆ. ಈ 5.25 ವರ್ಷ ಎಲ್ರಿಗೂ ಬೇಕಾಗಿರೋದೇನು? ಆರೋಗ್ಯ. ಸೊ ಯಾರು ಕೊಡ್ತಾನೆ? ಸೂರ್ಯ. ಸೊ ಆ ಸಮಯಕ್ಕೆ ದಯವಿಟ್ಟು ಎಲ್ಲ ವೀಕ್ಷಕರಿಗೂ ಒಂದು ರಿಕ್ವೆಸ್ಟ್ ಏನು ಅಂದರೆ, ಬೆಳಗ್ಗೆ ಬೇಗ ಹೇಳಿ, ಎದ್ದು ಬೇಕಾದ್ರೆ ಕೆಲಸ ಮುಗಿಸಿ, ಅದಾದ್ಮೇಲೆ ಸ್ನಾನ ಮಾಡ್ಕೊಂಡು ಬೇಕಾದ್ರೆ ಸ್ವಲ್ಪ ರೆಸ್ಟ್ ತೊಗೊಳ್ಳಿ, ಬೇಡ ಅಂದಿಲ್ಲ. ಬಟ್ ಅವನು ಬಂದ ಸಮಯದಲ್ಲಿ ನಿದ್ರೆ ಮಾಡಬೇಡಿ. ಸೊ ದಿಸ್ ಈಸ್ ದಿ ಅವ್ರಿಗೇನು ಅಂದರೆ ಗೈಡ್ಲೈನ್. ಒಂದು. ಎರಡನೇದು, ಈ ವರ್ಷದ ಭವಿಷ್ಯದಲ್ಲಿ ಡಾಕ್ಟರ್ಸ್ಗೆ ಜಾಸ್ತಿ ಕೆಲಸ ಇರುತ್ತೆ, ಅಂದರೆ ಒಳ್ಳೆಯ ಸಂಭಾವನೆ ಸಿಗುತ್ತೆ. ಏನು ಪೇಷಂಟ್ ಮೇಲೆ ಪೇಷಂಟು. ಈ ಕೆಲವರು ಹಾಸ್ಪಿಟಲ್ ಕಟ್ಟಿದ ಮೇಲೆ ಅದೇ ಯೋಚನೆ. ಜಗತ್ತಲ್ಲಿ 2 ಮಾಫಿಯಾ ಅಂತ ಕರಿತೀವಿ, ಒಂದು ಎಜುಕೇಷನ್ ಡಿಪಾರ್ಟ್ಮೆಂಟ್, ಇನ್ನೊಂದು ಡಾಕ್ಟರ್ ಡಿಪಾರ್ಟ್ಮೆಂಟ್. ಸೊ ಎಜುಕೇಷನ್ ಡಿಪಾರ್ಟ್ಮೆಂಟ್ ಈ ಸಲ ಡಲ್ ಸ್ಟೂಡೆಂಟ್ಸ್ ಜಾಸ್ತಿ ಆಗ್ತೀರ. ಮಂದಸ್ಮಿತ, ಗುರುಬಲ ಯಾರಿಗೂ ಇಲ್ಲ ಈ 1.25 ವರ್ಷ ನೆಕ್ಸ್ಟ್ ಇದೆಯಲ್ಲ. ಸೊ ಈ ಯುಗಾದಿ ಬಂದರೂ ಅಷ್ಟೇ, ನೀನು ಹೊಸ ವರ್ಷ ಜನವರಿ ಕ್ಯಾಲೆಂಡರ್ ಅಂದರೂ ಅಷ್ಟೇ, ಎಲ್ರಿಗೂ 1.25 ವರ್ಷ, ಆ 1.25 ವರ್ಷದವರೆಗೂ ವಿದ್ಯಾಭ್ಯಾಸ ಡಲ್ ಆಗುತ್ತೆ, ಮಂದವಾಗ್ತಾರೆ. ಯಾಕೆ ಮಂದಾಗ್ತಾರೆ? ದೇವರ ಬಲ. ಯಾಕೆಂದರೆ ಗುರು ಬಲವನ್ನೇ ಕೊಡದೇ ಇದ್ದಾಗ, ಗುರು ಬಲ ಇಲ್ಲದೆ, ಗೈಡ್ಲೈನ್ಸ್ ಇಲ್ಲದೆ ಇದ್ದಾಗ ಏನು ಮಾಡ್ತಾರೆ? ಪ್ರತಿಯೊಬ್ಬರು ದಡ್ರಾಗ್ತಾ ಬರ್ತಾರೆ. ಓದೋ ಅಂತ ಹೇಳ್ತಾ ಇರೋದನ್ನ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಕಾನ್ಸಂಟ್ರೇಷನ್ ಎಲ್ಲ ಮಕ್ಕಳಿಗೂ, ಅವನು ಯಾವುದೇ ಧರ್ಮದವನಾಗಲಿ, ಎಲ್ಲ ಮಕ್ಕಳಿಗೂ ವಿದ್ಯಾಭ್ಯಾಸಕ್ಕೆ ಈ ಸಲಿಗೆ ಬಹಳ ವಿಶೇಷವಾಗಿ ಗಮನ ಕೊಡಬೇಕು. ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸಿಕ್ಕಾಪಟ್ಟೆ ಕೆಲಸ, ಫಸ್ಟ್ ಕ್ಲಾಸ್ ದುಡ್ಡು ಚೆನ್ನಾಗಿರುತ್ತೆ. ಯಾಕೆ ಅಂದರೆ ಕುಜನೇ ಈ ಸಲ ಭಾಳ ರಾಜ ಇದ್ದ ಹಾಗೆ. ಆ ಕುಜ ರಾಜ ಇದ್ದಾಗ ಏನು ಮಾಡ್ಬಿಡ್ತಾನೆ? ಕೆಲಸ ಕಾರ್ಯಗಳನ್ನ ಹೆಚ್ಚು ಮಾಡ್ತಾನೆ. ಆಮೇಲೆ ಅಡ್ವೊಕೇಟ್ಗಳು, ಕೇಸ್ಗಳು ಎಲ್ಲರೂ ಗೆಲ್ಲೋ ಅವಕಾಶಗಳು ಜಾಸ್ತಿ ಮಾಡ್ತಾರೆ. ಶನಿಯಿಂದ ಕೇಸ್ಗಳು ಗೆಲ್ಲೋ ಅವಕಾಶಗಳು ಜಾಸ್ತಿ ಮಾಡ್ತಾರೆ. ನಮ್ಮ ತಾತನ ಮನೆ ಆಸ್ತಿ ಇತ್ತು, ಬರಲೇ ಇಲ್ಲ, ಓದಾಡ್ತಿದೆ, ಅವ್ನು ಗೆಲ್ತಾನೆ ಈ ಸಲ. ಅವ್ನು ಯಾವುದೋ ಪೆಂಡಿಂಗ್ ಭಾಳ ವರ್ಷದ ಕೇಸ್ ಇರುತ್ತೆ, ಅವ್ನು ದುಡ್ಡು ಮತ್ತೆ ವಾಪಸ್ ಬರುತ್ತೆ. 10,000 ಬರಲಿ, 5,000 ಬರಲಿ, ಕೋಟ್ಯಾಂತರ ರೂಪಾಯಿ ಬರಲಿ, ಬಟ್ ಅವನ ಜಮೀನು ಪೂರ್ವಾಶ್ರಮದು, ಅಂದರೆ ಅವ್ರ ತಾತ ಮುತ್ತಾತಂದು ಯಾವುದೋ ಒಂದು ಬರಬೇಕಾದ್ದು ಖಂಡಿತ ಬರುತ್ತೆ, ಕೇಸ್ಗಳು ಸಾಲ್ವ್ ಆಗುತ್ತೆ. ಸೊ ಈ ಸಲ ಕೇತು ವಿಲ್ ಹೆಲ್ಪ್ ಯು ವೆರಿ ಮಚ್. ಅಂದರೆ ಕೋರ್ಟ್ರಿಂದ ಮುಖಾಂತರವಾಗಿ ಲಾಯರ್ಗಾಗಲಿ, ಒಬ್ಬ ಯಾವುದೇ ಒಂದು ಕ್ಲೈಂಟ್ಗಾಗಲಿ ಅವನಿಗೆ ವಿಶೇಷವಾಗಿ ಅನುಗ್ರಹ ಆಗುತ್ತೆ. ಸೊ ಈ ಥರ ಒಂದೊಂದು ಡಿಪಾರ್ಟ್ಮೆಂಟ್ಗೂ ಒಬ್ಬರಿಗೆ ಸಂತೋಷ, ಇನ್ನೊಬ್ಬರಿಗೆ ದುಃಖ. ಬಟ್ ಏನು ಅಂದರೆ ಈ ಸರಿ ಮಾತ್ರ ಎಲ್ಲ ವೀಕ್ಷಕರಿಗೆ, ಇಡೀ ಜಗತ್ತಿನ ವೀಕ್ಷಕರಿಗೆ, ಅದು ಬೆಂಗಳೂರಾಗಲಿ, ಕರ್ನಾಟಕ ಆಗಲಿ, ಅದಕ್ಕಿಂತ ದೊಡ್ಡದು ಭಾರತ ದೇಶ ಆಗಲಿ, ಇಡೀ ಪ್ರಪಂಚ ಆಗಲಿ, ಎಲ್ಲರೂ ದಯವಿಟ್ಟು ಈ ಸಂವತ್ಸರದಿಂದ ಕರೆಕ್ಟಾಗಿ 5 ವರ್ಷಗಳ ಕಾಲ ಯುದ್ಧ ಅಂದರೆ ಏನು ರಷ್ಯಾ ವಿಶೇಷವಾಗಿರ್ತಕ್ಕಂಥ ಪುಟ್ಟದಾಗಿರ್ತಕ್ಕಂಥದ್ದು ನಡೀತಾ ಇದೆ, ಅಥವಾ ಅದರ ಜೊತೆಗೆ ಯುಕ್ರೇನ್ ಜೊತೆಗೆ ಈ ಕಡೆ ಇರ್ತಕ್ಕಂಥ ಪ್ಯಾಲೆಸ್ಟೀನ್ ಜೊತೆಗೆ ಇನ್ನೊಂದು ಯಾವುದೋ ಒಂದು ಪುಟಾಣಿ ಊರು ಗಲಾಟೆ ಮಾಡ್ತಾ ಇದೆ, ಹಾಗೆ ಬೇರೆ ಬೇರೆ ಕಡೆಯಿಂದ ಈ ಸರಿ ಆಸ್ಟ್ರೇಲಿಯಾದ ಮೇಲೆ ಅಥವಾ ಯಾವ ಕಡೆ ಜಪಾನ್ ಮೇಲೆ ಕೆಲವೊಂದು ಗಲಾಟೆ ಘರ್ಷಣೆಗಳು ನಡೀತಾ ಬರುತ್ತೆ. ಥರ್ಡ್ ವರ್ಲ್ಡ್ ವಾರ್ಗೆ ಇದೆಲ್ಲ ನಾಂದಿ ಆಗೋಕ್ಕೆ. ಸೊ ಇದಕ್ಕೇನಂತಾರೆ 5 years ಪ್ಲ್ಯಾನ್. ಸೊ ಇದಕ್ಕೆಲ್ಲ ಯಾರು ಹೆಡ್ಡು ಅಂದರೆ, ಯಾರಾದರೂ ಸಲಹೆ ಕೊಡ್ತಾರೆ ಅಂದರೆ ಅದು ನಮ್ಮ ಭಾರತ ದೇಶನೇ ಸಲಹೆ ಕೊಡೋ ಅಂಥ ದೊಡ್ಡ ಉನ್ನತ ಸ್ಥಾನದಲ್ಲಿ ಮುಂದಾಳ್ವಿಕೆ ವಹಿಸ್ಕೊಳ್ಳೋವಂಥ ಅವಕಾಶಗಳು ಆಗುತ್ತೆ ಕಾವ್ಯ. ಸೊ ಇದಕ್ಕೆಲ್ಲ ಏನು ಅಂದರೆ, ನಾನು ಒಂದೊಂದಾಗಿ ಸೂಕ್ಷ್ಮವಾಗಿ ವಿಚಾರ ಹೇಳ್ತೀನಿ ಹೊರತು ಇದು ತುಂಬ ಹೇಳೋಕ್ಕೆ ಟೈಮ್ಗಳು ಇರಲ್ಲ. ಸೊ ಇಷ್ಟು ನಡೆಯುತ್ತೆ ಈ ವರ್ಷದ ಸಂವತ್ಸರಕ್ಕೆ ಎಲ್ಲ ವೀಕ್ಷಕ ಬಾಂಧವರಲ್ಲಿ. ಆಮೇಲೆ ನಾನು ಏನೇ ಇವತ್ತು ಈ ಕಾರ್ಯಕ್ರಮದಲ್ಲಿ ವಿಸ್ತಾರ ಮುಖಾಂತರ ನಿಮ್ಗೆ ಹೇಳಿದ್ರು, ಇದೇ ಆಗತ್ತೆ ಹಣೆ ಬರಂತ ಅನ್ಕೋಬೇಡಿ. ಒಬ್ರಿಗೆ ಒಳ್ಳೇದಾಗತ್ತೆ, ಒಬ್ರಿಗೆ ನಿಧಾನ ಆಗುತ್ತೆ, ಒಬ್ರಿಗೆ ನಾಳೆ ಆಗುತ್ತೆ, ಬಟ್ ಆಗೋದು ಸತ್ಯ. ಆದರೆ ನಾನು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋಕ್ಕೆ ನಿಮ್ಮ ಹಣೆ ಬರಗಳಲ್ಲಿ ನಾನು ದೇವರಲ್ಲ, ಆದರೆ ಗೈಡ್ಲೈನ್ಸ್ ಕೊಡ್ತೀನಿ. ನೀವು ನಿಮ್ಮ ಮನೆ ಇಷ್ಟ ದೇವತೆ, ಕುಲದೇವತೆ, ಗ್ರಾಮ ದೇವತೆಯನ್ನು ಮಾತ್ರ ಯಾವ ಕಾಲಕ್ಕೂ ಬಿಡಬೇಡಿ. ನಿಮ್ಮ ತಂದೆ ತಾಯಿ, ನಿಮ್ಮ ತಾತ ಅಜ್ಜಿ ಅಂದರು ಏನು ಪೂರ್ವಾಶ್ರಮದ ನಿಮ್ಮ ಹೇಳ್ಕೊಂಬಂದರು ಅದನ್ನು ಮಾತ್ರ ಫಾಲೋ ಚೆನ್ನಾಗಿ ಮಾಡಿ, ತಾತ್ಸಾರ ಮಾಡಬೇಡಿ. ಯಾಕಂದರೆ ದೊಡ್ಡವ್ರು ಹೇಳೋದು ಜಾಣ್ಮೆಗೆ, ಒಳ್ಳೆ ಬುದ್ಧಿವಂತರಾಗಿ, ಯಾವ ಮಕ್ಕಳು ಹಾಳಾಗಲಿ ಅಂತ ಯಾವ ತಂದೆ ತಾಯಿನೂ ಹೇಳಲ್ಲ. ಸೊ ಅದರಿಂದ ನಿಮಗೆ ಗೈಡ್ಲೈನ್ಸ್ ಕೊಟ್ಟರು ನಿಮ್ಮ ತಂದೆ ತಾಯಿ, ನನ್ನ ಮಾತಲ್ಲ, ಅವ್ರ ಮಾತನ್ನು ಕೇಳಿಕೊಂಡು ನಿಮ್ಮ ದೇವತೆಗಳು ಇಷ್ಟಪಟ್ಟರವ್ರನ್ನ ಫ್ರೆಂಡ್ ಸರ್ಕಲ್ನ ಕಿಲೋಮೀಟ್ರ್ ದೂರ, ಅಂದರೆ ಇನ್ನೇ ಮೇಲೆ ಅನುಮಾನಾಸ್ಪದ ಅಂತ ಕರಿತೀವಿ, ಅಂದರೆ ತಂದಿಟ್ಟು ತಮಾಷೆ ನೋಡೋವಂಥದ್ದು ನಡೆಯುತ್ತೆ ಕಾವ್ಯ. ನೆಕ್ಸ್ಟ್ ಎಲ್ಲ ಇನ್ನೇನೇ ಡಿಪಾರ್ಟ್ಮೆಂಟ್, ಅದು ಮಾಧ್ಯಮ ಆಗಲಿ, ಫಿಲಿಮ್ ಆಗಲಿ, ಎಲ್ಲೇ ಆಗಲಿ ತಂದಿಟ್ಟು ತಮಾಷೆ ನೋಡ್ತಾರಂತೆ. ಸೊ ರಾಹು ಬಂದು ಒಳಗಡೆ
ಯಾವ ಕಾಲಕ್ಕೂ ಬುಧ ಬಂದು ಬೆಂಕಿ ಹಚ್ಚಿಬಿಟ್ಟು ಹೋಗ್ತಾನೆ 50-50 ಮಸ್ಕ ಜಸ್ಕ ಏನು ಗೊತ್ತಿಲ್ಲದೆ ಸೈಲೆಂಟ್ ಇಟ್ಬಿಡ್ತಾನೆ. ಸೊ ನೀವೆಲ್ಲರೂ ಏನು ಅಂದರೆ ಜಿಪ್ ಲಾಕ್ ಅಂದರೆ ನೀವು ಅವ್ನು ಗ್ರೇಟಾ ಹ್ಞೂನಪ್ಪ ನೀನೇ ಗ್ರೇಟ್ ಅಂದ್ಕೊಂಡು ಸೈಲೆಂಟ್ ಆಗಿಬಿಡೋದು ವಾಸಿ. ಇಲ್ಲದೇ ಪ್ರಮೋಷನ್ ಆಗ್ಬೋದು, ಡಿಮೋಷನ್ ಆಗ್ಬೋದು, ಟ್ರಾನ್ಸ್ಫರ್ ಆಗ್ಬೋದು ಯಾವುದೋ ಒಂದು ಸಣ್ಣ ವಿಚಾರಕ್ಕೆ. ಸೊ ಈ ಥರದ ವಿಚಾರಗಳಿಗೆ ಈ ವರ್ಷದ ಭವಿಷ್ಯ ಇಲ್ಲಿಗೆ ಸದ್ಯಕ್ಕೆ ನಿಂತಿದೆ. ಮುಂದೆ ವಿಚಾರಗಳು ಮಾತಾಡೋಣ.